ನೋಡಿಗೆ ಯಾವ ಕಾಲಕ್ಕೆ ಯಾರು ಅಡಿಮುಟ್ಟ ಭಕ್ತಿಯಿಂದ ನನ್ನ ಸಾವಿರ ಭಕ್ತರ ಕೂಡಿಸಿದ ಇಡೀ ಸಾವಿರ ಭಕ್ತರ ಕೂಡಿಸಿದ ಪುಣ್ಯಸ್ಥಳಕ್ಕೂ ಈ ಆನಕೈಟ ಪತ್ತಾಂಚಿತ್ತಿನ ಪೂವರೆತ್ತ ಇನ್ನು ಪತ್ತಾಂಚಿತ್ತಿನ ಪೂವರೆಡು ಅಂಚೆ ನಾನು ನಲಾಯಡು ಕುರಿತಿನ ವಾಕ್ಯಗಳು ಅನೇಕ ರೀತಿಯ ವ್ಯತ್ಯಾಸ ಆ ವ್ಯತ್ಯಾಸ ಗುಣಮಲ್ಪ ಹಾಕಿಕೊಂಡು ಗೋಡೆಗೆ ಬಾರಟದ ಮಂಟಾಮದ ಮನೆಗೆ ಕತ್ತಿಗೆ ಸತ್ಯವಂ ಮಹಾಮಾಯಿ ಶ್ರೀಪತಿಯಾದಳು ನೀಲಕುಮಾರಿ ಬೆಂಕಿಯಾಗುವಳು ಒಲೆಯ ಭಾಗ್ಯಂಗಳು ಕುಸುಮದ ಮೊಲೆಗಳು ಸುತ್ತುವೆನೆಂದರೆ ಅರಣ್ಯದ ಆಕಾರದಲ್ಲಿ ಸಿರಿಪುರದ ಬಯಲಲ್ಲಿ ಹುಟ್ಟಿದಳು. ಅಲ್ಲಿಂದ ಉರಿದು ಉದ್ಭವಕ್ಕೆ ಬಂದಳು ಮಹಾದೇವಿ ಮಹಾಲಕ್ಷ್ಮೀ ದೇವಿ. ನಮ್ಮವೇ ಪಾದಕ್ಕೆ ನಮೋ ನಮಸ್ತೆ. ಹಟಿವೇನೆಂದು ಮೇಲು ಪಾದಂಗಳ ವರುಣವೇನೆಂದು ಆದಿತ್ಯ ತೇಜದ ವರುಣವೇನೆಂದು ಮಣಿಘಟವೇನೆಂದು ನಾಗರ ಮಣಿಘಟದ ವರುಣವೇನೆಂದು ಹಟ್ಟವೇನೆಂದು ಪೂರ್ಣಿಮದ ಕಳಸಯ ವರುಣವೇನೆಂದು ಹೊಗಳುವೇನೆಂದು ಹರಳು ತಾವರೆ ಹೂವಿನ ವರುಣವೇನೆಂದು ಋತುವೇನೆಂದು ಗಂಡಹಣ್ಣಿನ ವರುಣವೇನೆಂದು ನಾಲಕವೇನೆಂದು ರಕ್ತದ ವರುಣವೇನೆಂದು ಬಾಯಿವೇನೆಂದು ಕರ್ಪೂರದ ವೀರ್ಯದ ವಾಸನೆಯ ವರುಣವೇನೆಂದು ಹಲ್ಲುವೇನೆಂದು ವಿದ್ಯೆಯ ವರುಣವೇನೆಂದು ಮೂಗುವೇನೆಂದು ಮೊದಲು ಗಂಡಿಗೆಯ ವರುಣವೇನೆಂದು ಕೈವೇನೆಂದು ಕನಕಶಾಲೆಯ ವರುಣವೇನೆಂದು ಕೈ ಬೆರಳುವೇನೆಂದು ಕಾಮದೇವರ ಬೆಳ್ಳಿಯ ಸರಳಿನ ವರುಣವೇನೆಂದು ಹೊರಳುವೇನೆಂದು ವಿಘ್ನೇಶ್ವರನ ಕೊರಳಿನ ವರುಣವೇನೆಂದು ನಡುವೇನೆಂದು ಬಡಗಿಯ ಕಮ್ಮದ ವರುಣವೇನೆಂದು ಮೂಗುವೇನೆಂದು ಮುರಳಿ ಜಂಡಿಗೆಯ ವರುಣವೇನೆಂದು ತೊಡವೇನೆಂದು ಗಜಾಭೀಮನ ತೊಡೆಯ ವರುಣವೇ ಭುಜವೇನೆಂದು ಗಜಾಭೀಮನ ಭುಜದ ವರುಣವೇನೆಂದು ತಲೆಮಂಡವೇನೆಂದು ಬುಗದಿಗರಡಿಗೆಯ ವರುಣವೇನೆಂದು ಮರುಳಿಯ ವರುಣವೇನೆಂದು ತಲೆ ಕೂದಲುವೇನೆಂದು ಕಣ್ಣಿಕೆಯ ವರುಣವೇನೆಂದು ಕೆಣ್ಣವೇನೆಂದು ಕಣ್ಣಾದಿಯ ವರುಣವೇನೆಂದು ಮುಖವೇನೆಂದು ಬೆಳ್ಳಿಯ ಬಟ್ಟಲ ವರುಣವೇನೆಂದು ತಲೆಮಂಡವೇನೆಂದು ಬುಗರಿಗರಡಿಗೆಯ ವರುಣವೇನೆಂದು ಅಡಿವೆಂದಳಾಗಿ ಮುಡಿವೆಂದಳಾಗಿ ವಿರ ಚಂಡಿಕಾದೇವಿ ನಿಮ್ಮವೇ ಪಾದಕ್ಕೆ ನಮೋ ನಮಸ್ತೆ. ಸತ್ಯಶ್ರೀ ಮಹಾಮಾಯಿ ಚಂಡಿಕಾದೇವಿ ಸತ್ಯವನ್ನೇ ಬೇಳುವೆನು. ಶ್ರೀಕಾಂತಿಯ ಪುರದೊಳು ಮೇಲು ಅಷ್ಟಗಿರಿ ಪರ್ವತದಲ್ಲಿ ಹುಟ್ಟಿದಂಥ ಕಠೋರ್ಗನ್ನೇ ಕೊಂದು ಜಾಂಬರೀಷನೆಂಬಂಥ ಸಚ್ಚುಗಾರನ ಕೈಯಿಂದ ಕಬ್ಬಿಣದ ಖೋಳನ್ನೇ ತೆಗೆದು ವಿಶ್ವಕರ್ಮನ ನಿರ್ಮಿಸಿ ಒಳಪುತ್ರನ ಕೂಡಿ ಉಪದೇಶವನ್ನು ಕೇಳಿ ಅಷ್ಟಪುತ್ರದಿಂದ ಮೋಸಕನೇ ತಂದು ಗೌಶಾಲೆ ಎಂಬಂಥ ಕೋಟೆಯನ್ನೇ ಕಟ್ಟಿ ಕೋಣಮುಖ ಎಂಬಂಥ ಆಲೆಯನ್ನೇ ಹೂಡಿ ಗಣಪತಿ ಎಂಬಂಥ ಗಜ ಕಲ್ಲನ್ನೇ ಎಕ್ಕಿ 2 ಆನೆಗಳನ್ನೇ ಕೊಂದು ಮಗಳು ಆನೆನೇ ತೆಗೆದು ಆನೆನೇ ಮಾಡಿ ಶ್ರೀಮುಡಿ